ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಚಲಬೇಕು ಶರಣಂಗೆ ಪರದನವ ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರಸತಿಯ ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪರದೈವ ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಲಿಂಗ ಜಂಗಮ ನೊಲ್ಲೆನೆಂಬ, ಚಲಬೇಕು ಶರಣಂಗೆ ಪ್ರಸಾದಾದಿತವೆಂಬ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಚನಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ನಮ್ ಜೊತೆಗೆ ಇವತ್ತು ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಹೇಮಾ ಎಸ್ ಜಿ ಅವರು ನಮ್ ಜೊತೆಗಿದ್ದಾರೆ. ಇವರು ಬಸವಣ್ಣನವರ ವಚನವನ್ನ ಹೇಳ್ತಾರೆ, ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಹೇಮಾ ಎಸ್ ಜಿ. ನಾನು ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆ ಶಿರಾಳಕೊಪ್ಪ ಇಲ್ಲಿಯ 9ನೇ ತರಗತಿಯ ವಿದ್ಯಾರ್ಥಿನಿ. ಬಸವಣ್ಣನವರ ವಚನಗಳು. ಮರೆಯಲಾಗದು ಹರಿಯ, ಮರೆಯಲಾಗದು ಬ್ರಹ್ಮನ, ಮರೆಯಲಾಗದು ತೆತ್ತೀಸ ಕೋಟಿ ದೇವರ್ಗಳ, ನಮ್ಮ ಕೂಡಲ ಸಂಗಮ ದೇವರ ಮರೆಯಲಿಹುದು. ಭಾವಾರ್ಥ: ವಿಷ್ಣುವಿನನ್ನು ಮರೆಯಲಾಗದು, ಬ್ರಹ್ಮನನ್ನು ಕೂಡ ಮರೆಯಲಾಗದು, 33 ಕೋಟಿ ದೇವತೆಗಳನ್ನು ಮರೆಯಲಾಗದು. ಆದರೆ ನಮ್ಮ ಕೂಡಲ ಸಂಗಮ ದೇವರನ್ನು ಮರೆಯಬಹುದು. ಮರೆತವರು ಉಳಿದವರಂತೆ ಮನಸ್ಸಿನಲ್ಲಿ ಅಸಮಾಧಾನ ಪಟ್ಟುಕೊಳ್ಳದೆ ಮರೆತವರನ್ನೂ ಕೂಡ ನಿಷ್ಪಕ್ಷಪಾತತನದಿಂದ ನೋಡಿಕೊಳ್ಳುತ್ತಾನೆಂಬ ತಾತ್ಪರ್ಯವು. ಬಸವಣ್ಣನವರ ಒಂದು ವಚನ ಮರೆಯಲಾಗದು ಹರಿಯ, ಮರೆಯಲಾಗದು ಬ್ರಹ್ಮನ. ಈ ವಚನದ ಭಾವಾರ್ಥವನ್ನ ಹಾಗೆ ವಚನವನ್ನ ಹೇಳುವ ಮೂಲಕ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯ 9ನೇ ತರಗತಿ ಓದ್ತಾ ಇರುವಂತಹ ಹೇಮ ಅವರು ಬಸವಣ್ಣನವರ ಈ ವಚನದ ಭಾವಾರ್ಥ ಹಾಗೆ ವಚನವನ್ನ ಹೇಳಿದ್ರು. ನಂತರದಲ್ಲಿ ಬಸವಣ್ಣನವರ ಕುರಿತಾಗಿ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳು. ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯ 9ನೇ ತರಗತಿ ಓದ್ತಾ ಇರುವಂತಹ ಹೇಮಾ ಎಸ್ ಜಿ ಇವರು ಬಸವಣ್ಣನವರ ಒಂದು ವಚನ ಮರೆಯಲಾಗದು ಹರಿಯ, ಮರೆಯಲಾಗದು ಬ್ರಹ್ಮನ ಈ ವಚನವನ್ನ ಹಾಡುವ ಮೂಲಕ ಅದರ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಈಗ ಮತ್ತೊಂದು ಬಸವಣ್ಣನವರ ಮತ್ತೊಂದು ವಚನವನ್ನ ಹೇಳ್ತಾರೆ, ಕೇಳೋಣ. ಬಸವಣ್ಣನವರ ವಚನಗಳು. ಕಲ್ಲ ನಾಗರ ಕಂಡರೆ ಹಾಲನೆರೆಯೆಂಬರು, ದಿಟದ ನಾಗರ ಕಂಡರೆ ಕೊಲ್ಲನೆಂಬರಯ್ಯ, ಉಂಬ ಜಂಗಮ ಬಂದರೆ ನಡೆಯೆಂಬರು, ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ, ನಮ್ಮ ಕೂಡಲ ಸಂಗಮ ದೇವರ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮಿಟ್ಟೆಯಂತಪ್ಪರಯ್ಯ. ಭಾವಾರ್ಥ: ಕಲ್ಲಿನಲ್ಲಿ ಕೆತ್ತಿನ ನಾಗರ ಹಾವನ್ನು ಕಂಡರೆ ಜನರು ಹಾಲನ್ನು ಹಾಕು ಎನ್ನುವರು, ನಿಜವಾದ ನಾಗರ ಹಾವು ಕಂಡರೆ ಕೊಲ್ಲು ಎನ್ನುವರು, ಊಟ ಮಾಡುವಂತ ಜಂಗಮ ಬಂದರೆ ಮುಂದಕ್ಕೆ ಹೋಗು ಎನ್ನುವರು, ನೀಡದೆ ಹಾಗೇ ಕಳಿಸುವರು, ಊಟ ಮಾಡಲಾರದಂತಹ ಕಲ್ಲಿನ ಲಿಂಗಕ್ಕೆ ಅನ್ನವನ್ನು ಸ್ವೀಕರಿಸಲು ನೈವೇದ್ಯ ಮಾಡುವರು. ನಮ್ಮ ಕೂಡಲ ಸಂಗಮ ದೇವರ ಶರಣರನ್ನು ಕಂಡು ಉದಾಸೀನತನ ಮಾಡಿದರೆ ಕಲ್ಲು ಬಡೆದ ಮಣ್ಣಿನ ಹೆಂಟೆಯಂತಾಗುವುದು ಕೂಡಲ ಸಂಗಮ ದೇವ. ಬಸವಣ್ಣನವರ ಒಂದು ಪ್ರಸಿದ್ಧವಾದಂತಹ ವಚನ ಕಲ್ಲ ನಾಗರ ಕಂಡರೆ ಹಾಲ ನೆರೆಯೆಂಬರು. ಈ ವಚನವನ್ನ ಹೇಮ ಅವರು ತುಂಬಾ ಚೆನ್ನಾಗಿ ವಿವರಿಸಿದ್ರು. ಅಂದ್ರೆ ಬಸವಣ್ಣನವರು ಈ ವಚನದಲ್ಲಿ ಜನರು ಮೂಢನಂಬಿಕೆಯ ಕುರಿತಾಗಿ ಮಾಡ್ತಿರುವಂತಹ ಆಚರಣೆಗಳ ಕುರಿತಾಗಿ ಬಸವಣ್ಣನವರು ಹೇಳಿದ್ದಾರೆ. ಅಂದ್ರೆ ನಿಜವಾದ ನಾಗರ ಹಾವು ಬಂದ್ರೆ ಅದನ್ನ ಕಲ್ಲಲ್ಲಿ ಹೊಡೆದು ಓಡಿಸ್ತೀವಿ. ಅದೇ ಕಲ್ಲ ನಾಗರಕ್ಕೆ ಪ್ರತಿ ನಾಗರ ಪಂಚಮಿ ಎಂದು ಹಾಲು, ಸಾವಿರಾರು ಲೀಟರ್ ಹಾಲನ್ನ ಎರೆದು ಪೂಜೆಯನ್ನ ಮಾಡ್ತೀವಿ. ಅದನ್ನೇ ಬಸವಣ್ಣನವರು ಹಸಿದವರಿಗೆ ನಾವು ಅನ್ನ ಹಾಕೋದಿಲ್ಲ, ಅದೇ ದೇವರಿಗೆ ವಿವಿಧ ರೀತಿಯ ರುಚಿಯಾದಂತಹ ಅಡುಗೆಯನ್ನ ಇಟ್ಟು ನೈವೇದ್ಯವನ್ನ ಮಾಡ್ತೀವಿ. ಅದೇ ಹಸಿದು ಬಂದವರಿಗೆ ಒಂದು ತುತ್ತು ಅನ್ನ ಹಾಕ್ಬೇಕು ಅಂತ ಹೇಳಿದ್ರು ಆಮೇಲೆ ಬಾ ಅಂತ ಕಳಿಸ್ತೀವಿ. ಇವೆಲ್ಲವೂ ಕೂಡ ಮೂಢ ನಂಬಿಕೆ ಎಂಬುದನ್ನ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳಿದ್ದಾರೆ. ಅಂದ್ರೆ ಸಾಂಪ್ರದಾಯಿಕತೆ, ವೈಚಾರಿಕತೆ ಇವೆಲ್ಲವುಗಳ ಕುರಿತಾಗಿ ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಂತರದಲ್ಲಿ ಹೇಮ ಅವರು ಬಸವಣ್ಣನವರ ಕುರಿತು ಇನ್ನಷ್ಟು ವಿಚಾರಗಳನ್ನ ಹೇಳ್ತಾರೆ. ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಹೇಮ ಅವರು ಬಸವಣ್ಣನವರ ಒಂದು ವಚನ ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು ಈ ವಚನದ ಭಾವಾರ್ಥವನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಬಸವಣ್ಣನವರ ವಚನಗಳನ್ನು ಹೇಳ್ತಾರೆ, ಕೇಳೋಣ ಬನ್ನಿ. ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲು ಹೊಯ್ದು ಕಿಡಿಯ ತೆಗೆದುಕೊಂಬಂತೆ, ಬಲ್ಲವರೊಡನೆ ಸಂಗವ ಮಾಡಿದಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಡಂತೆ. ಚೆನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನುರಿಕೊಂಬಂತೆ. ಸಾರಾಂಶ: ಅರಿಯದವರ ಸಹವಾಸ ಮಾಡುವುದು ಕಲ್ಲಿಗೆ ಕಲ್ಲು ಹೊಡೆದು ಕಿಡಿಯನ್ನು ಸಿಡಿಸಿಕೊಂಡಂತೆ. ಅದೇ ಅರಿತವರ ಸಹವಾಸ ಮಾಡುವುದು ಮೊಸರನ್ನು ಕಡಿದು ಬೆಣ್ಣೆಯನ್ನು ತೆಗೆದುಕೊಂಡಂತೆ. ಇನ್ನು ಶರಣರ ಸಹವಾಸ ಮಾಡಿದರಂತೂ ಕರ್ಪೂರದ ಬೆಟ್ಟಕ್ಕೆ ಉರಿಯುತ್ತಾಗಿದಂತೆ. ಸಂದೇಶ: ಮನುಷ್ಯ ಸಂಘಜೀವಿ. ಮನುಷ್ಯನೇನು ಸೃಷ್ಟಿಯ ಸಕಲ ಜೀವರಾಶಿಗಳೂ ಒಂದಲ್ಲ, ಒಂದು ಬಗೆಯ ಸಹವಾಸವನ್ನೇ ಅವಲಂಬಿಸಿರುತ್ತವೆ. ಆದರೆ ಈ ಸಹವಾಸ ಎಂತಹುದಿರಬೇಕು ಎನ್ನುವುದು ಪ್ರಶ್ನೆ. ಅಜ್ಞಾನಿಗಳು, ದುಷ್ಟರು, ದುರ್ಜನರ ಸಹವಾಸ ಮಾಡಿದರೆ ನಮಗೆ ಕೇಡುಂಟಾಗುವುದು ನಿಶ್ಚಿತ. ಆದರೆ ಜ್ಞಾನಿಗಳ ಸಹವಾಸ ಮಾಡಿದರೆ ನಮ್ಮ ಅಜ್ಞಾನ, ಅಹಂಕಾರ, ಅವಿವೇಕಗಳು ಅಡಗಿ ಹೋಗುತ್ತವೆ. ಆಗ ನಾವು ಶುದ್ಧರಾಗುತ್ತೇವೆ, ಸಾತ್ವಿಕರಾಗುತ್ತೇವೆ. ಹಾವಿನ ಸಹವಾಸವೇ ಬೇರೆ, ಹೂವಿನ ಸಹವಾಸವೇ ಬೇರೆ. ಕೈಗೆ ಹತ್ತಿದ ಮೊಸರನ್ನು ಸುಲಭವಾಗಿ ತೊಳೆಯಬಹುದು, ಆದರೆ ಕೆಸರು ಅಷ್ಟು ಸುಲಭವಾಗಿ ಹೋಗುವುದಿಲ್ಲ. ಸಹವಾಸದಂತೆ ಬುದ್ಧಿ ಎಂಬ ಗಾದೆ ಮಾತಿದೆ. ಅದರಲ್ಲೂ ಅನುಭಾವಿಗಳಾದ ಶರಣರ ಸಹವಾಸ ಮಾಡಿದರೆ ಅರಿತಗಲಿದ ಗಿರಿ ಆ ಉರಿಯಲ್ಲಿ ಸೇರಿ ಹೋಗುವಂತೆ ನಾವು ಶರಣರಲ್ಲಿ ಸೇರಿ ಹೋಗುತ್ತೇವೆ, ಬೇರೆಯಾಗಿ ಉಳಿಯುವುದಿಲ್ಲ. ಶರಣರ ಸಂಘದಿಂದ ಹೊಮ್ಮುವುದು ಬೆಂಕಿಯ ಕಿಡಿಯಲ್ಲ, ಅರಿವಿನ ಬೆಳಕಿನ ಕಿರಣ. ಹೇಮ ಅವರು ಬಸವಣ್ಣನವರ ಒಂದು ವಚನವನ್ನ ಹೇಳುವ ಮೂಲಕ ಅದರ ಅರ್ಥ ವಿವರಣೆಯನ್ನು ತುಂಬಾ ಚೆನ್ನಾಗಿ ತಿಳಿಸಿದ್ರು. ಅಂದ್ರೆ ಗಾದೆಯ ಮಾತೆ ಇದೆ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ಅಂತ. ಇದೇ ರೀತಿ ನಾವು ಒಳ್ಳೆಯವರ ಸಹವಾಸವನ್ನ ಮಾಡಿದ್ರೆ ಒಳ್ಳೆ ದಾರಿಯಲ್ಲಿ ನಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಇದನ್ನೇ ಬಸವಣ್ಣನವರು ಮತ್ತೊಂದು ವಚನದಲ್ಲಿ ಹೇಳಿದ್ದಾರೆ, ಸಜ್ಜನರ ಸಂಘವ ಮಾಡುವುದು ದುರ್ಜನರ ಸಂಘ ಬೇಡವಯ್ಯ, ಆವಾದರೇನು ವಿಷ ಒಂದೇ, ಅಂತರಂಗವ ಸಂಘ ಬೇಡವಯ್ಯ, ಅಂತರಂಗ ಶುದ್ಧವಿಲ್ಲದವರ ಸಂಘವು ಸಿಂಗಿ ಕಾಳಕೂಟ ವಿಷವು ಕೂಡಲ ಸಂಗಮ ದೇವ ಅಂತ ಹೇಳಿ ಬಸವಣ್ಣನವರೇ ಮತ್ತೊಂದು ವಚನದಲ್ಲಿ ಹೇಳಿದ್ದಾರೆ. ಅಂದ್ರೆ ಸಜ್ಜನರ ಸಂಘದಿಂದ ನಾವು ಒಳ್ಳೆಯ ದಾರಿಯಲ್ಲಿ ನಡೀತೀವಿ, ದುಷ್ಟರಿಂದ ದೂರ ಇರಬೇಕು ಎಂದಷ್ಟೇ ಹೇಳ್ತಿಲ್ಲ. ಸಜ್ಜನರ ಗುಣ ಎಂಥದ್ದು ಎನ್ನುವುದನ್ನು ಕೂಡ ಈ ವಚನದಲ್ಲಿ ಹೇಳಿದ್ದಾರೆ. ದುರ್ಜನರ ಗುಣಗಳು ಎಂಥವು ಎಂದು ಹೇಳುವ ಮೂಲಕ ಅಂತರಂಗ ಶುದ್ಧಿಯ ಕುರಿತಾಗಿ ಬಸವಣ್ಣನವರು ಹೇಳಿದ್ದಾರೆ. ಇದೇ ರೀತಿ ಸರ್ವಜ್ಞರು ಕೂಡ ಸಜ್ಜನರ ಸಂಘವದು ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲ ಕೊಚ್ಚೆಯಂತಿಹುದು ಸರ್ವಜ್ಞ ಅಂತ ಹೇಳಿದ್ದಾರೆ. ಇವರು ಕೂಡ ಒಳ್ಳೆಯವರ ಸಹವಾಸದಿಂದ ನಾವು ಒಳ್ಳೆಯ ದಾರಿಯಲ್ಲಿ ನಡೀತೀವಿ ಎಂಬುದನ್ನ ಸರ್ವಜ್ಞರು ಕೂಡ ಬಸವಣ್ಣನವರು ಹೇಳಿರುವ ರೀತಿಯಲ್ಲಿ ಹೇಳಿದ್ದಾರೆ. ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿರಾಳಕೊಪ್ಪದ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆಯ 9ನೇ ತರಗತಿ ಓದ್ತಾ ಇರುವಂತಹ ಹೇಮ ಅವರು ಭಾಗವಹಿಸಿ ಇವತ್ತು ಬಸವಣ್ಣನವರ ವಚನಗಳ ಹೇಳುವ ಮೂಲಕ ಅದರ ಭಾವಾರ್ಥವನ್ನ ಹಾಗೆ ಅರ್ಥ ವಿವರಣೆಯನ್ನ ತಿಳಿಸಿದ್ರು. ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಸ್ನೇಹಿತರೆ, ನಮ್ಮ ಇಂದಿನ ಮಕ್ಕಳಿಗೂ ಕೂಡ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಒಂದು ಅವಕಾಶವನ್ನ ಕಲ್ಪಿಸಲಾಗಿತ್ತು. ಹಾಗೆ ನಮ್ಮ ಶಿವಶರಣರು ಬರೆದಿರುವಂತಹ ವಚನಗಳು ಇಂದಿನ ಮಕ್ಕಳಿಗೂ ಕೂಡ ತಿಳಿಸಬೇಕು. ಹಾಗೆ ಮಕ್ಕಳು ಕೂಡ ಈ ರೀತಿಯ ಮೌಲ್ಯಯುತವಾದಂತಹ ವಚನಗಳನ್ನ ಕೇಳುವ ಮೂಲಕ ಅದರ ಅರ್ಥೈಸಿಕೊಳ್ಳುವ ಮೂಲಕ ತಮ್ಮ ಜೀವನದಲ್ಲೂ ಕೂಡ ಸನ್ನಡತೆಯಿಂದ ನಡೆಯೋದಕ್ಕಿರ್ಬೋದು. ಹಾಗೆ ನಮ್ಮ ಶಿವಶರಣರು ಹೇಳಿರುವ ಒಳ್ಳೆಯ ವಿಚಾರಧಾರೆಯನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಇದೊಂದು ಅವಕಾಶ ಅಂತಾನೆ ಹೇಳ್ಬೋದು. ಹಾಗೆ ನಮ್ಮ ವಚನ ವಿಹಾರ ಕಾರ್ಯಕ್ರಮವನ್ನ ಆಲಿಸಿದಂತ ಎಲ್ಲ ಬಾನುಲಿ ಕೇಳುಗರಿಗೂ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯ್ತು. ಇಂತಹ ಮೌಲ್ಯಯುತವಾದಂತಹ ವಚನವನ್ನ ಉಳಿಸಿ ಬೆಳೆಸೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.